ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಮಹಾಶಿವರಾತ್ರಿ ಹಬ್ಬವನ್ನು ಇದೇ ಫೆಬ್ರವರಿ 15ರಂದು ಆಚರಿಸಲಾಗುವುದು. ಈ ದಿನ ಶಿವ ಮತ್ತು ಪಾರ್ವತಿಯವರ ವಿವಾಹವಾಗಿತ್ತು ಎಂದು ಹೇಳಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಅಪರೂಪದ ಸಂಯೋಗವು ರೂಪುಗೊಳ್ಳುತ್ತಿದೆ. ಮಹಾಶಿವರಾತ್ರಿಯಂದು 60 ವರ್ಷಗಳ ನಂತರ ಇದು ಬಹಳ ಅಪರೂಪದ ಸಂಯೋಗವಾಗಿತ್ತು. ಇದರಿಂದಾಗಿ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುವುದಾದರೂ 3 ರಾಶಿಗೆ ಸೇರಿದ ಜನರು ಇದರಿಂದ ಸಾಕಷ್ಟು ಅದೃಷ್ಟವನ್ನು ಹೊಂದಲಿದ್ದಾರೆ. ಹಾಗಾಗಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಯಾವ 3 ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಲಾಭದೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಇನ್ನು ಈ ಬಾರಿಯ ಮಹಾಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಮನಸ್ಫೂರ್ತಿಯಾಗಿ ಈ ಒಂದೇ ಒಂದು ಪುಷ್ಪವನ್ನು ಅರ್ಪಿಸಿದರೆ ಸಾಕು, ಜನ್ಮ ಜನ್ಮಗಳ ದಾರಿದ್ರ್ಯ ದೋಷಗಳು ದೂರವಾಗುತ್ತದೆ. ಶಿವಾನುಗ್ರಹದಿಂದ ನಿಮಗಿರುವ ಪ್ರತಿ ಸಂಕಷ್ಟಗಳು ಕಳೆದು ಪ್ರತಿ ಕೆಲಸದಲ್ಲೂ ಶಿವನ ಬಲ ಉಂಟಾಗುತ್ತದೆ. ಮಹಾಶಿವರಾತ್ರಿಯ ದಿನ ಶಿವನಿಗೆ ಯಾವೆಲ್ಲ ಪುಷ್ಪಗಳನ್ನು ಅರ್ಪಿಸಿದರೆ ಯಾವ ಫಲಗಳು ಪ್ರಾಪ್ತಿಯಾಗುತ್ತದೆ, ಯಾವ ಪುಷ್ಪವನ್ನು ಅರ್ಪಿಸುವುದರಿಂದ ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿ ಪ್ರಾಪ್ತಿಯಾಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮೇಷರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಮಹಾಶಿವರಾತ್ರಿಯಂದು ರೂಪುಗೊಳ್ಳಲಿರುವ ಅಪರೂಪದ ಸಂಯೋಗದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವಾಗಲಿದೆ. ಈ ದಿನ ಮೇಷರಾಶಿಗೆ ಸೇರಿದ ಜನರ ಸುವರ್ಣ ಯುಗ ಪ್ರಾರಂಭವಾಗುವುದು. ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ಪ್ರತಿಯೊಂದು ಆಸೆಗಳು ಪೂರ್ಣಗೊಳ್ಳುವುದು. ಜೊತೆಗೆ ನಿಮಗೆ ಅತ್ಯಂತ ಹೆಚ್ಚಿನ ಧನಾಗಮನದಿಂದ ನಿಮ್ಮ ಧನಸಂಪತ್ತು ವೃದ್ಧಿಯಾಗಲಿದೆ ಮತ್ತು ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಹೊಂದುವಿರಿ. ಇದರೊಂದಿಗೆ ನಿಮಗೆ ನೀವಂದುಕೊಂಡಂಥ ಕೆಲಸ ದೊರಕುವ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು. ಈ ಸಮಯದಲ್ಲಿ ನಿಮಗೆ ಉತ್ತಮ ಪದವಿ ದೊರಕುವುದರೊಂದಿಗೆ ನಿಮ್ಮ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ. ಕೆಲಸದ ಸ್ಥಳದಲ್ಲಿ ಮೇಷರಾಶಿಗೆ ಸೇರಿದ ಜನರ ಕೆಲಸವನ್ನು ಎಲ್ಲರೂ ಸಾಕಷ್ಟು ಹೊಗಳುವ ಸಾಧ್ಯತೆ ಇದೆ. ಈ ರಾಶಿಯನ್ನು ಹೊಂದಿರುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಶಿವನ ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಸ್ಥಿತಿಯು ಬಲಗೊಳ್ಳಲಿದೆ. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ನೀವು ಈ ಸಮಯದಲ್ಲಿ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಬಹುದು. ನಿಮ್ಮ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಮಿಥುನ ರಾಶಿ. ಈ ವರ್ಷದ ಮಹಾಶಿವರಾತ್ರಿಯು ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರುವುದು. ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳಲಿದೆ. ಮಿಥುನ ರಾಶಿಗೆ ಸೇರಿದ ಜನರು ಈ ದಿನ ಹಣಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುವ ಸಂಭವವಿದೆ. ಸಂಬಂಧಗಳಲ್ಲಿ ಮಾಧುರ್ಯವಿರುವುದು. ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನವು ಸುಖಮಯವಾಗಿರಲಿದೆ. ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿಯಲ್ಲಿ ಇನ್ನಷ್ಟು ವೃದ್ಧಿಯಾಗುವ ಯೋಗವಿದೆ. ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು. ಮಿಥುನ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ತಂದೆ ತಾಯಿಯರ ಸಂಪೂರ್ಣ ಬೆಂಬಲದ ಪ್ರಾಪ್ತಿಯಾಗಲಿದೆ. ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ದೊರಕುವುದು. ಜೊತೆಗೆ ಮಾನಸಿಕವಾಗಿ ನೀವು ಸಾಕಷ್ಟು ಸಂತೋಷ ಸಮೃದ್ಧಿಯನ್ನು ಹೊಂದುವಿರಿ. ಮಹಾಶಿವರಾತ್ರಿಯಂದು ಗ್ರಹಗಳ ಶುಭ ಸಂಯೋಗವು ಈ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ. ಭೂಮಿ, ಕಟ್ಟಡ ಮತ್ತು ವಾಹನಗಳಿಂದ ನಿಮ್ಮ ಸಂತೋಷ ಹೆಚ್ಚಾಗುವ ಯೋಗವಿದೆ. ಉದ್ಯೋಗಗಳಲ್ಲಿ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ. ವ್ಯವಹಾರದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಇವೆ. ವಿದೇಶಿ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರಲಿದೆ. ನೀವು ವ್ಯವಹಾರಕ್ಕಾಗಿ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳಿವೆ. ಸಿಂಹರಾಶಿ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷದ ಆಗಮನವಾಗುವ ಸಂಭವವಿದೆ. ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡಿದರೆ ನಿಮಗೆ ವಿಶೇಷವಾಗಿ ಬಹಳಷ್ಟು ಲಾಭವನ್ನು ಗಳಿಸುವ ಯೋಗದ ಪ್ರಾಪ್ತಿಯಾಗಲಿದೆ. ಈ ಸಮಯದಲ್ಲಿ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡುವುದರಿಂದ ನಿಮಗೆ ದ್ವಿಗುಣ ಲಾಭ ದೊರಕುವ ಯೋಗವಿದೆ. ಸಿಂಹರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಸಮಯದಲ್ಲಿ ಉತ್ತಮವಾಗಿರುವುದು. ಬಹಳ ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದಂಥ ವಿವಾದಗಳಿಂದ ಸಿಂಹರಾಶಿಗೆ ಸೇರಿದ ಜನರು ಮುಕ್ತಿಯನ್ನು ಪಡೆಯುವರು.
ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಯೋಗವಿದೆ. ವ್ಯಾಪಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಆರ್ಥಿಕ ವಿಸ್ತರಣೆಯನ್ನು ಹೊಂದುವ ಸಂಭವವಿದೆ. ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಯಶಸ್ಸು ದೊರಕುವ ಯೋಗ ಕೂಡಿ ಬರುವುದು. ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮ್ಮ ಉದ್ಯೋಗಗಳಲ್ಲಿ ಬಡ್ತಿಗೆ ಅವಕಾಶಗಳನ್ನು ಹೊಂದಿರುತ್ತಾರೆ. ಇವರು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತಾರೆ. ಕೆಲವು ವ್ಯಕ್ತಿಗಳು ತಮ್ಮ ಸ್ಥಾನದಲ್ಲಿ ಬದಲಾವಣೆಯನ್ನು ಸಹ ಹೊಂದಬಹುದು. ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ. ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ. ವೈವಾಹಿಕ ಜೀವನವು ಸುಖಮಯವಾಗಿರುತ್ತದೆ. ಶಿವರಾತ್ರಿ ಎನ್ನುವುದು ಮಹಾಶಿವನಿಗೆ ಬಲು ಪ್ರಿಯವಾದಂತಹ ದಿನ. ಈ ದಿನದಂದು ಈ ಒಂದೇ ಒಂದು ಪುಷ್ಪವನ್ನು ಶಿವನಿಗೆ ಅರ್ಪಿಸಿದರೆ ಎಂಥದ್ದೇ ಸಾಲದ ಸಮಸ್ಯೆ ಇದ್ದರೂ, ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ಸುಲಭವಾಗಿ ಕಳೆಯುತ್ತದೆ. ಈ ಒಂದು ವಿಶೇಷವಾದ ಪುಷ್ಪ ಯಾವುದೆಂದರೆ ನಾಗಶಿವಲಿಂಗ ಪುಷ್ಪ. ಈ ಒಂದು ಪುಷ್ಪಕ್ಕೆ ಶಿವಕಮಲ, ನಾಗಮಲ್ಲಿ ಹಾಗೂ ಮಲ್ಲಿಕಾರ್ಜುನ ಪುಷ್ಪ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತದೆ. ಈ ಒಂದು ನಾಗಲಿಂಗ ಪುಷ್ಪವು ಪ್ರಾಚೀನ ಶಿವಾಲಯಗಳಲ್ಲಿನ ಕಾಡಿನ ಪ್ರದೇಶಗಳಲ್ಲಿ ಅಥವಾ ಪವಿತ್ರವಾದ ಸ್ಥಳಗಳಲ್ಲಿ ಕಂಡುಬರುತ್ತದೆ. ಈ ನಾಗಶಿವಲಿಂಗ ಪುಷ್ಪವು ಹೇಗಿರುತ್ತದೆ ಅಂದರೆ, ಶಿವಲಿಂಗದ ಮೇಲೆ ಸರ್ಪವು ಎಡೆಯೆತ್ತಿ ನಿಂತಿರುವ ಹಾಗೆ ಕಾಣಿಸುತ್ತದೆ. ಆದ್ದರಿಂದ ಇದನ್ನು ಶಿವಲಿಂಗ ಪುಷ್ಪ ಅಥವಾ ನಾಗಲಿಂಗ ಪುಷ್ಪ ಎಂದು ಕರೆಯಲಾಗುತ್ತದೆ. ಈ ಬಾರಿ ಶಿವರಾತ್ರಿಯ ದಿನ ಈ ಒಂದೇ ಒಂದು ಶಿವಲಿಂಗ ಪುಷ್ಪವನ್ನು ಶಿವಲಿಂಗದ ಮೇಲಿಟ್ಟು ನಮಸ್ಕಾರವನ್ನು ಮಾಡಿಕೊಂಡ್ರೆ ಜನ್ಮ ಜನ್ಮಗಳ ಪಾಪ ಕರ್ಮಗಳು, ದಾರಿದ್ರ್ಯ ದೋಷಗಳು ನಶಿಸಿ ಹೋಗುತ್ತೆ. ಒಂದು ವೇಳೆ ನಾಗಶಿವಲಿಂಗ ಪುಷ್ಪ ದೊರೆಯಲಿಲ್ಲ ಅನ್ನೋದಾದರೆ ಏನು ಮಾಡಬೇಕು? ಅದಕ್ಕೆ ಪರ್ಯಾಯವಾದಂಥ ಪದ್ಮಪುಷ್ಪ ಅಂದರೆ ಕಮಲದ ಹೂವನ್ನು ಶಿವಲಿಂಗದ ಮೇಲಿಟ್ಟು ನಮಸ್ಕಾರ ಮಾಡಿಕೊಳ್ಬೇಕು. ಹೀಗೆ ನಾಗಶಿವಲಿಂಗ ಪುಷ್ಪ ಅಥವಾ ಪದ್ಮಪುಷ್ಪವನ್ನು ಶಿವನಿಗೆ ಅರ್ಪಿಸುವುದರಿಂದ ಎಂಥದ್ದೇ ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ಶೀಘ್ರವಾಗಿ ದೂರವಾಗುತ್ತದೆ. ಭೂಮಿ ದೋಷಗಳು ಕಳೆದು ಹೋಗುತ್ತದೆ. ಆಸ್ತಿ ಎನ್ನುವುದು ಪ್ರಾಪ್ತಿಯಾಗುತ್ತದೆ. ಶಿವನ ಬಲ ಸದಾ ನಿಮ್ಮ ಜೊತೆಗಿರುತ್ತದೆ. ಹಾಗೆಯೇ ಯಾರಿಗೆ ಜೀವನದಲ್ಲಿ ಶತ್ರುಗಳ ಬಾಧೆ ಹೆಚ್ಚಾಗಿರುತ್ತೋ ಅಂಥವರು ಶಿವನಿಗೆ ತಪ್ಪದೇ ದಾಸವಾಳ ಪುಷ್ಪವನ್ನು ಅರ್ಪಿಸಬೇಕು. ಇದರಿಂದ ಜೀವನದಲ್ಲಿ ಅನುಭವಿಸುವಂಥ ಸಕಲ ಶತ್ರು ಬಾಧೆಗಳಿಂದ ಸುಲಭವಾಗಿ ಹೊರಬರಬಹುದು. ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿದ್ದವರು ಕಣಗಲೆ ಪುಷ್ಪವನ್ನು ಶಿವರಾತ್ರಿಯ ದಿನ ಶಿವನಿಗೆ ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಹೀಗೆ ಮಾಡುವುದರಿಂದ ಆರೋಗ್ಯವು ಕ್ರಮೇಣ ವೃದ್ಧಿಯಾಗುತ್ತಾ ಹೋಗುತ್ತದೆ. ಇನ್ನು ಕೆಲವರಿಗೆ ಮನಸ್ಸಿನಲ್ಲಿ ಎಷ್ಟೋ ದಿನಗಳಿಂದ ಯಾವುದೋ ಒಂದು ಕೋರಿಕೆ ಇರುತ್ತದೆ. ಆ ಒಂದು ಕೋರಿಕೆಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನೆರವೇರುವುದಿಲ್ಲ. ಅಂಥವರು ಈ ಬಾರಿಯ ಮಹಾಶಿವರಾತ್ರಿಯ ದಿನ ಶಿವನಿಗೆ ತಪ್ಪದೆ ತುಂಬೆ ಪುಷ್ಪವನ್ನು ಭಕ್ತಿಯಿಂದ ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಅಥವಾ ನಿಮ್ಮ ಬಹುದಿನದ ಕೋರಿಕೆಗಳು ಶಿವನ ಕೃಪೆಯಿಂದ ಶೀಘ್ರವಾಗಿ ನೆರವೇರುತ್ತದೆ. ಇನ್ನು ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ಅಥವಾ ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಮದುವೆಯಾಗುತ್ತಿಲ್ಲ, ವಯಸ್ಸು ದಾಟಿದರೂ ಮದುವೆಗೆ ಅಡೆತಡೆಗಳು ಹೆಚ್ಚಾಗಿದೆ ಅಂದರೆ ಶಿವರಾತ್ರಿಯ ದಿನ ಶಿವನಿಗೆ ಸಣ್ಣ ಜಾಜಿ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಇದರಿಂದ ಮದುವೆಗೆ ಅಥವಾ ಕಂಕಣಕ್ಕಿರುವಂಥ ಅಡೆತಡೆಗಳು ಸುಲಭವಾಗಿ ದೂರವಾಗುತ್ತದೆ. ಇನ್ನು ಕೆಲವರಿಗೆ ವಾಹನ ಯೋಗ ಅಥವಾ ವಾಹನ ಖರೀದಿ ಮಾಡಲು ಹೆಚ್ಚಿನ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ವಾಹನ ಪ್ರಾಪ್ತಿಯಾಗಲು ಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಜಾಜಿ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ನೂತನ ವಾಹನ ಯೋಗ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಮನಸ್ಸಿನಲ್ಲಿರುವ ಕೋರಿಕೆ ನೆರವೇರುವುದರ ಜೊತೆಗೆ ಹೆಚ್ಚಿನ ಧನಲಾಭ ಉಂಟಾಗಬೇಕು ಅನ್ನೋದಾದರೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಗುಲಾಬಿ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು. ಹಾಗೆಯೇ ಆಯಸ್ಸು ಚೆನ್ನಾಗಿರಬೇಕು, ಆರೋಗ್ಯವಂತರಾಗಿ ಜೀವನವನ್ನು ನಡೆಸಬೇಕು ಅನ್ನೋದಾದರೆ ಮಲ್ಲಿಗೆ ಹೂವನ್ನು ಶಿವನಿಗೆ ಸಂಕಲ್ಪಪೂರ್ವಕವಾಗಿ ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಪುತ್ರ ಸಂತಾನ ಬೇಕು, ಅಭಿವೃದ್ಧಿಯಾಗಬೇಕು ಅನ್ನೋದಾದರೆ ಮಹಾಶಿವನಿಗೆ ಶಿವರಾತ್ರಿಯ ದಿನ ಉಮ್ಮತ್ತಿ ಗಿಡದ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಈ ಒಂದು ಪುಷ್ಪವನ್ನು ಅರ್ಪಿಸುವುದರಿಂದ ಖಚಿತವಾಗಿ ಪುತ್ರ ಸಂತಾನ ಶಿವಾನುಗ್ರಹದಿಂದ ಪ್ರಾಪ್ತಿಯಾಗುತ್ತದೆ. ಹೀಗೆ ಒಂದೊಂದು ಪುಷ್ಪವನ್ನು ಶಿವನಿಗೆ ಅರ್ಪಿಸುವುದರಿಂದ ಒಂದೊಂದು ಫಲಗಳು ಪ್ರಾಪ್ತಿಯಾಗುತ್ತದೆ. ಆದರೆ ಜನ್ಮ ಜನ್ಮಗಳ ಪಾಪ ನಶಿಸಿ ಹೋಗಿ ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿ ಪ್ರಾಪ್ತಿಯಾಗಬೇಕು ಅನ್ನೋದಾದರೆ, ಧನಲಾಭ ಉಂಟಾಗಬೇಕು ಅನ್ನೋದಾದರೆ ಶಿವನಿಗೆ ತಪ್ಪದೇ ಶಿವರಾತ್ರಿಯ ದಿನ ನಾಗಶಿವಲಿಂಗ ಪುಷ್ಪವನ್ನು ಅರ್ಪಿಸಬೇಕಾಗುತ್ತದೆ. ನಾಗಶಿವಲಿಂಗ ಪುಷ್ಪ ದೊರೆಯಲಿಲ್ಲ ಅಂದಾಗ ಮಾತ್ರ ಕಮಲದ ಹೂವನ್ನು ಶಿವನಿಗೆ ಅರ್ಪಿಸಿ
ವಿಶೇಷವಾಗಿ ನಮಸ್ಕಾರ ಮಾಡಿಕೊಳ್ಬೇಕು. ಇದರಿಂದ ಅಷ್ಟೈಶ್ವರ್ಯದ ಜೊತೆಗೆ ಶಿವಾನುಗ್ರಹ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ. ಶಿವಪೂಜೆಯನ್ನು ಮಾಡುವಾಗ ಅವನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದು ವಾಡಿಕೆ. ಅದರಲ್ಲೂ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವುದು ಅತ್ಯಂತ ಮಂಗಳಕರ. ಶಿವಪೂಜೆಯನ್ನು ಮಾಡುವಾಗ ತಪ್ಪದೆ ಒಂದಾದರೂ ಬಿಲ್ವಪತ್ರೆಯನ್ನು ಅರ್ಪಿಸಲಾಗುತ್ತದೆ. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಎಷ್ಟು ಮಹತ್ವದ್ದಾಗಿದೆಯೋ ಹಾಗೆ ಮನೆಯಲ್ಲಿ ಬಿಲ್ವಪತ್ರೆಯನ್ನು ನೆಡುವುದು ಕೂಡ ಮಹತ್ವದ್ದಾಗಿದೆ. ಮನೆಯ ಸುತ್ತ ಅಥವಾ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ಗಿಡ ನೆಟ್ಟರೆ ಏನಾಗುವುದು ಗೊತ್ತೇ? ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವಪತ್ರೆಯೂ ಒಂದು. ಇದರ 3 ಎಲೆಗಳು ಸತ್ವ, ರಾಜ ಮತ್ತು ತಮ ಎಂಬ 3 ಗುಣಗಳ ವಾಸಸ್ಥಾನವೆಂದು ನಂಬಲಾಗಿದೆ. ಬಿಲ್ವಪತ್ರೆಯು ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲ, ಔಷಧೀಯ ಮಹತ್ವವನ್ನು ಹೊಂದಿದೆ. ಬಿಲ್ವಪತ್ರೆಯ ಆರೋಗ್ಯದ ಪ್ರಯೋಜನಗಳೇನು ಎಂದು ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಬಿಲ್ವಪತ್ರೆ ಮರವನ್ನು ಶ್ರೀವೃಕ್ಷ ಎಂದು ಕರೆಯುತ್ತಾರೆ. ಇದನ್ನು ಮನೆಯ ಬಳಿ ನೆಡುವುದರಿಂದ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಮೊತ್ತವು ಸೃಷ್ಟಿಯಾಗುತ್ತದೆ. ಯಾಕೆಂದರೆ ಯಾರ ಮನೆಯಲ್ಲಿ ಬಿಲ್ವಪತ್ರೆ ಮರವಿರುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿರುತ್ತಾಳೆ. ಈ ಕಾರಣದಿಂದ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ. ಬಿಲ್ವಪತ್ರೆ ಇರುವ ಸ್ಥಳ ಕಾಶಿಯಷ್ಟೇ ಪವಿತ್ರ. ಯಾವ ಸ್ಥಳದಲ್ಲಿ ನಾವು ಬಿಲ್ವಪತ್ರೆ ಗಿಡವನ್ನು ನೆಡುತ್ತೇವೆಯೋ ಆ ಸ್ಥಳ ಕಾಶಿಯಷ್ಟೇ ಪುಣ್ಯಕ್ಷೇತ್ರವಾಗುತ್ತದೆ ಎಂದು ಹೇಳಲಾಗಿದೆ. ಇದು ನಿಮ್ಮ ಸುತ್ತಮುತ್ತಲಿನ ಸ್ಥಳವನ್ನು ಪುಣ್ಯಕ್ಷೇತ್ರದಷ್ಟೇ ಪವಿತ್ರಗೊಳಿಸುತ್ತದೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಸ್ಥಳದಲ್ಲಿ ತಪ್ಪದೇ ಬಿಲ್ವಪತ್ರೆ ಗಿಡ ನೆಡುವುದನ್ನು ಮರೆಯದಿರಿ. ಪಾಪನಾಶ. ಮನೆಯಲ್ಲಿ ಬಿಲ್ವಪತ್ರೆ ಸಸ್ಯವನ್ನು ನೆಡುವುದರಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತದೆ ಮತ್ತು ಆ ಕುಟುಂಬದ ಎಲ್ಲ ಸದಸ್ಯರು ನವೀಕರಿಸಬಹುದಾದ ಫಲಗಳನ್ನು ಪಡೆಯುತ್ತಾರೆ. ಹಾಗೂ ಓರ್ವ ವ್ಯಕ್ತಿ ಸಾಲದಿಂದ ಮುಕ್ತಿ ಹೊಂದುವುದಕ್ಕಾಗಿ ಪವಿತ್ರ ಬಿಲ್ವಪತ್ರೆ ಗಿಡವನ್ನು ನೀವು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಡಬೇಕು. ಮಾಟಮಂತ್ರಗಳು ಪ್ರಭಾವ ಬೀರದು. ಬಿಲ್ವಪತ್ರೆ ಗಿಡವಿರುವ ಮನೆಯ ಮೇಲೆ ಯಾವುದೇ ನಕಾರಾತ್ಮಕ ಶಕ್ತಿಗಳಾಗಲಿ ಮಾಟಮಂತ್ರಗಳ ಅಡೆತಡೆಗಳಾಗಲಿ ಸಮಸ್ಯೆಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಬಿಲ್ವ ಸಸ್ಯವು ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಮತ್ತು ಆ ಸಸ್ಯವಿರುವ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಗಳ ಸಂವಹನವನ್ನು ಸೃಷ್ಟಿಸುತ್ತದೆ. ಚಂದ್ರದೋಷದಿಂದ ಮುಕ್ತಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಮನೆಯ ಸದಸ್ಯರನ್ನು ಚಂದ್ರದೋಷದಿಂದ ಮುಕ್ತಿಗೊಳಿಸುತ್ತದೆ ಹಾಗೂ ಸಮಾಜದಲ್ಲಿ ಆ ಕುಟುಂಬದ ಪ್ರತಿಯೊಂದು ಸದಸ್ಯರ ಗೌರವ ಮತ್ತು ಸಮ್ಮಾನವನ್ನು ಹೆಚ್ಚಿಸುತ್ತದೆ. ಈ ಸಸ್ಯವನ್ನು ಮನೆಯಲ್ಲಿ ನೆಟ್ಟರೆ ದೇಶೀಯ ವಿವಾದಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ. ಶಿವನ ಆಶೀರ್ವಾದ. ವಿಶೇಷ ಆಶೀರ್ವಾದ. ಬಿಲ್ವಪತ್ರೆಯನ್ನು ಮನೆಯ ಬಳಿ ನೆಟ್ಟಾಗ ನೀವು ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ. ಇದು ಪರಿಸರವನ್ನು ಕೂಡ ಶುದ್ಧವಾಗಿಡುತ್ತದೆ. ಇದರ ಬಗೆಗಿನ ಇನ್ನೊಂದು ವಿಶೇಷ ಅಂಶವೆಂದರೆ ಯಾವ ಸ್ಥಳದಲ್ಲಿ ಬಿಲ್ವಪತ್ರೆ ಗಿಡ ಅಥವಾ ಮರವಿರುತ್ತದೆಯೋ ಆ ಸ್ಥಳದಲ್ಲಿ ಹಾವಾಗಲಿ ವಿಷ ಜಂತುಗಳಾಗಲಿ ಸುಳಿಯುವುದಿಲ್ಲ. ಕೌಟುಂಬಿಕ ಕೀರ್ತಿ ಪ್ರಾಪ್ತಿ. ಬಿಲ್ವ ವೃಕ್ಷವನ್ನು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟರೆ ಅದು ನಿಮ್ಮ ಕುಟುಂಬದ ಕೀರ್ತಿಯನ್ನು ಹೆಚ್ಚಿಸುತ್ತದೆ. ಒಂದು ವೇಳೆ ಈ ಸಸ್ಯ ನಿಮ್ಮ ಮನೆಯ ಉತ್ತರ ದಕ್ಷಿಣದಲ್ಲಿದ್ದರೆ ಅದು ನಿಮ್ಮ ಮನೆಗೆ ಸುಖ ಶಾಂತಿಯನ್ನು ತರುತ್ತದೆ ಮತ್ತು ಈ ಮರವು ವಾಸಸ್ಥಾನದ ಮಧ್ಯದಲ್ಲಿದ್ದರೆ ಜೀವನದಲ್ಲಿ ಮಧುರತೆ ಇರುತ್ತದೆ. ದೇವಸ್ಥಾನದಲ್ಲಿ ಬಿಲ್ವಪತ್ರೆ ನೆಡುವುದರ ಪ್ರಯೋಜನ. ಯಾವುದೇ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ನೆಟ್ಟರೂ ದೇವರುಗಳು ಪ್ರಸನ್ನರಾಗುತ್ತಾರೆ. ಬಿಲ್ವಪತ್ರೆ ಮರವನ್ನು ನೆಡುವುದರಿಂದ ಸಂತತಿ ವೃದ್ಧಿಯಾಗುತ್ತದೆ. ನೀವು ಶಿವನ ವಿಶೇಷ ಅನುಗ್ರಹವನ್ನು ಪಡೆಯಬೇಕಾದರೆ ಬಿಲ್ವಪತ್ರೆ ಮರವನ್ನು ನೆಡಿ. ಈ ಮರದ ಕೆಳಗೆ ಶಿವಲಿಂಗವನ್ನು ಪೂಜಿಸೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಬಿಲ್ವಪತ್ರೆಯ ಬೇರಿನ ನೀರನ್ನು ಹಣೆಯ ಮೇಲೆ ಹಚ್ಚೋದ್ರಿಂದ ಸಕಲ ತೀರ್ಥಗಳ ಪುಣ್ಯ ಸಿಗುತ್ತದೆ. ಯಾವುದೇ ತಿಂಗಳ ಚತುರ್ಥಿ, ಅಷ್ಟಮಿ, ನವಮಿ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಸಂಕ್ರಾಂತಿಯಂದು ಬಿಲ್ವಪತ್ರೆಯನ್ನು ಕೀಳಬಾರದು. ಶಿವಪಾರ್ವತಿಯನ್ನು ಪೂಜಿಸಿ. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವ ವ್ಯಕ್ತಿಯು ಶಿವಪಾರ್ವತಿಯ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಬಿಲ್ವಪತ್ರೆ ಕೇವಲ ಪೂಜೆಗೆ ಮಾತ್ರ ಉಪಯುಕ್ತವಲ್ಲ, ಆದರೆ ಇದು ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಆಯುರ್ವೇದದಲ್ಲಿ ಬಿಲ್ವವನ್ನು ಔಷಧಿ ಎಂದು ವಿವರಿಸಲಾಗಿದೆ. ವಿಷದ ಪ್ರಭಾವದಿಂದ ಭಗವಾನ್ ಶಿವನು ಪ್ರಜ್ಞೆ ತಪ್ಪಿದಾಗ ಅವನ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಲು ವಿವಿಧ ಗಿಡಮೂಲಿಕೆಗಳು ಮತ್ತು ಎಲೆಗಳನ್ನು ಬಳಸಲಾಯಿತು. ಅವುಗಳಲ್ಲಿ ಬಿಲ್ವಪತ್ರೆ ಕೂಡ ಒಂದು.
ಬಿಲ್ವಪತ್ರೆಯಲ್ಲಿನ ಔಷಧೀಯ ಗುಣಗಳು ಶಿವನ ರೂಪ ಮತ್ತು ಶಿವನಿಗೆ ಪ್ರಿಯವಾಗಿಸುತ್ತದೆ. ಶಿವಪುರಾಣದಲ್ಲಿ ಬಿಲ್ವದ ಮಹಿಮೆಯನ್ನು ಹೇಳಲಾಗಿದೆ. ಬಿಲ್ವದ ನೆರಳಿನಲ್ಲಿ ಕುಳಿತುಕೊಳ್ಳುವುದು, ಸ್ನಾನ ಮಾಡುವುದು, ತಿನ್ನುವುದು ಮತ್ತು ಆಹಾರವನ್ನು ಪಡೆಯುವುದರಿಂದ ವ್ಯಕ್ತಿಯು ಪಾಪದಿಂದ ಮುಕ್ತನಾಗುತ್ತಾನೆ. ಬಿಲ್ವಪತ್ರೆಗೆ ಸಂಬಂಧಿಸಿದ ಕೆಲವೊಂದು ಪರಿಣಾಮಕಾರಿ ಪರಿಹಾರಗಳನ್ನು ಇಲ್ಲಿ ಹೇಳಲಾಗ್ತಿದ್ದು, ಇವುಗಳು ನಿಮ್ಮ ಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಆ ಪರಿಹಾರ ಕ್ರಮಗಳಾವುವು? ಮನೆಯಲ್ಲಿ ಯಾರಿಗಾದರೂ ಜ್ವರ ಬಂದರೆ ಬಿಲ್ವ ಎಲೆಗಳ ಕಷಾಯವನ್ನು ಮಾಡೋದ್ರಿಂದ ರೋಗ ಪರಿಹಾರವಾಗುತ್ತದೆ. ನೀವು ಎಂದಾದರೂ ಜೇನುನೊಣ ಕಣಜಗಳಿಂದ ಕಚ್ಚಿಸಿಕೊಂಡಿದ್ರೆ ಬಿಲ್ಪತ್ರೆ ಎಲೆಯ ರಸವನ್ನು ಕಚ್ಚಿದ ಸ್ಥಳದಲ್ಲಿ ಲೇಪಿಸುವುದು ಪರಿಹಾರವನ್ನು ನೀಡುತ್ತದೆ. ಬಿಲ್ವ ಮರವು ವಾತಾವರಣದಲ್ಲಿರುವ ಕಲ್ಮಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಬಿಲ್ವಪತ್ರೆಯನ್ನು ಹೃದ್ರೋಗಿಗಳಿಗೆ ವಿಶೇಷವಾದ ಔಷಧವೆಂದು ಪರಿಗಣಿಸಲಾಗಿದೆ. ಬಿಲ್ವಪತ್ರೆಯ ಕಷಾಯವನ್ನು ಕುಡಿಯೋದ್ರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಉತ್ತಮ ರಕ್ತ ಪರಿಚಲನೆಯಿಂದಾಗಿ ಹೃದಯವು ಬಲಗೊಳ್ಳುತ್ತದೆ. ಹೀಗೆ ಮಾಡುವುದರಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ. ಇದರ ಎಲೆಗಳ ರಸವನ್ನು ಕುಡಿಯೋದ್ರಿಂದ ಉಸಿರಾಟ ಸಂಬಂಧಿ ಕಾಯಿಲೆಗಳಿಗೂ ಪರಿಹಾರ ದೊರೆಯುತ್ತದೆ ಎಂಬುದು ಆಯುರ್ವೇದದ ನಂಬಿಕೆ. ಕೆಲವು ಕಾರಣಗಳಿಂದ ನಿಮ್ಮ ಬಾಯಲ್ಲಿ ಗುಳ್ಳೆಗಳಿದ್ರೆ ಬಿಲ್ವ ಎಲೆಗಳನ್ನು ಬಾಯಲ್ಲಿ ಹಾಕಿ ಅಗಿಯುವುದು ತುಂಬ ಪ್ರಯೋಜನಕಾರಿಯಾಗಿದೆ. 2 ರಿಂದ 3 ದಿನಗಳ ಕಾಲ ಇದನ್ನು ನಿರಂತರವಾಗಿ ಮಾಡೋದ್ರಿಂದ ಬಾಯಿ ಹುಣ್ಣು ಕೊನೆಗೊಳ್ಳುತ್ತದೆ. ಬಿಲ್ವ ಎಲೆಗಳನ್ನು 8 ದಿನಗಳವರೆಗೆ ಇಟ್ಟರೂ ಅದು ಹಳೆಯದಾಗುವುದಿಲ್ಲ. ಅಷ್ಟೇ ಅಲ್ಲ, ನೀವು ತಾಜಾ ಬಿಲ್ವ ಎಲೆಗಳನ್ನು ಹೊಂದಿಲ್ಲದಿದ್ದರೆ ಶಿವನಿಗೆ ಅರ್ಪಿಸಿದ ಬಿಲ್ವ ಪತ್ರೆಯನ್ನು ತೊಳೆದ ನಂತರ ಮತ್ತೆ ಬೇಕಿದ್ದರೆ ಅರ್ಪಿಸಬಹುದು. ಶ್ರಾವಣ ಶಿವರಾತ್ರಿ ಅಥವಾ ಮಹಾಶಿವರಾತ್ರಿಯ ದಿನದಂದು ಶಿವನ ಪೂಜೆಯಲ್ಲಿ ಅರ್ಪಿಸುವಾಗ ಆ ಎಲೆಯ ಮೇಲೆ ಶ್ರೀಗಂಧದಿಂದ ಓಂ ಎಂದು ಬರೆಯಿರಿ. ಅಂತಹ ಕನಿಷ್ಠ 3 ಬಿಲ್ವ ಎಲೆಗಳನ್ನು ತೆಗೆದುಕೊಳ್ಳಿ ಮತ್ತು ಅವುಗಳನ್ನು ನಿಮ್ಮೊಂದಿಗೆ ಸುರಕ್ಷಿತವಾಗಿಟ್ಟುಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಹಣದ ಕೊರತೆಯನ್ನು ಹೋಗಲಾಡಿಸಬಹುದು ಮತ್ತು ಅದೇ ಸಮಯದಲ್ಲಿ ನೀವು ಸ್ಥಗಿತಗೊಂಡ ಹಣವನ್ನು ಸಹ ಪಡೆಯಬಹುದು. ಬಿಲ್ವ ಮರವನ್ನು ಪೂಜಿಸೋದ್ರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಸಂಪತ್ತನ್ನು ಕರುಣಿಸುತ್ತಾಳೆ. ಆದ್ದರಿಂದ ಶ್ರಾವಣದಲ್ಲಿ ಶಿವನಿಗೆ ಬಿಲ್ವ ಎಲೆಗಳನ್ನು ಅರ್ಪಿಸುವುದರ ಜೊತೆಗೆ ಬಿಲ್ವ ಮರವನ್ನು ಪೂಜಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ. ನೀವು ದೀರ್ಘಕಾಲದವರೆಗೆ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದರೆ ರಾಮಚರಿತಮಾನಸ ಉತ್ತರಾಖಂಡದಲ್ಲಿ ಬರೆದಿರುವ ಶ್ರೀರಾಮ ಶ್ರುತಿಯನ್ನು ಪಠಿಸಿ. ಈ ಮಧ್ಯೆ ನಿಮ್ಮೊಂದಿಗೆ ಕೆಲವು ಬಿಲ್ವ ಎಲೆಗಳನ್ನು ಇಟ್ಕೊಳ್ಳಿ. ಪಾಠ ಮುಗಿದ ನಂತರ ಈ ಬಿಲ್ವ ಎಲೆಗಳನ್ನು ಹರಿಯುವ ನೀರಿನಲ್ಲಾಕಿ. ಯಾವುದೇ ಒಂದು ವ್ಯಕ್ತಿಯ ಅಂತ್ಯಕ್ರಿಯೆಯು ಬಿಲ್ವ ಮರದ ನೆರಳಿನಲ್ಲಿ ಸಾಗಿದರೆ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ನೀವು ಇನ್ನೂ ಸಂತಾನ ಭಾಗ್ಯದಿಂದ ವಂಚಿತರಾಗಿದ್ದರೆ ನಿಮ್ಮ ವಯಸ್ಸಿಗೆ ಸಮನಾದ ಸಂಖ್ಯೆಯಲ್ಲಿ ಬಿಲ್ವ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ಹಸಿ ಹಾಲು ತುಂಬಿದ ಪಾತ್ರೆಯಲ್ಲಿ ಮುಳುಗಿಸಿ ಶಿವನಿಗೆ ಅರ್ಪಿಸಿ. ಇದರಿಂದ ದೇವನು ಶೀಘ್ರದಲ್ಲೇ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಮತ್ತು ನಿಮ್ಮ ಖಾಲಿಯಾದ ಜೇಬನ್ನು ತುಂಬಿಸುತ್ತಾನೆ. ಶ್ರಾವಣದಲ್ಲಿ ಬಿಲ್ವ ಗಿಡವನ್ನು ನೆಡುವುದರಿಂದ ಸಂತಾನದ ಬೆಳವಣಿಗೆ ಹೆಚ್ಚುತ್ತದೆ. ಈ ಪರಿಹಾರವು ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿದೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ. ಪರಿಹಾರದ ಜೊತೆಗೆ ಚಿಕಿತ್ಸೆಯನ್ನು ಮುಂದುವರಿಸಬೇಕು. ಮಹಾಶಿವರಾತ್ರಿಯ ದಿನದಂದು ಪತಿ ಪತ್ನಿಯರಿಬ್ಬರೂ ಒಟ್ಟಾಗಿ ಶಿವನನ್ನು ಪೂಜಿಸಿ ಬಿಲ್ವ ಪತ್ರೆಯನ್ನು ಸಮರ್ಪಿಸಿದರೆ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ. ಅಂತಹ ಶಿವನ ಭಕ್ತರು ತಮ್ಮ ಮಕ್ಕಳ ಕಡೆಯಿಂದಲೂ ತೃಪ್ತರಾಗಿರುತ್ತಾರೆ. ಮಹಾಶಿವರಾತ್ರಿಯ ದಿನ ಮನೆಯಲ್ಲಿ ಬಿಲ್ವ ಗಿಡವನ್ನು ನೆಡಬಹುದು. ಬಿಲ್ವ ಗಿಡಕ್ಕೆ ಪ್ರತಿದಿನ ನೀರನ್ನು ಅರ್ಪಿಸುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ. ಬೆಳಿಗ್ಗೆ ಮತ್ತು ಸಂಜೆ ಕೇವಲ ಬಿಲ್ವ ಮರವನ್ನು ನೋಡೋದ್ರಿಂದ ಪಾಪಗಳು ನಾಶವಾಗುತ್ತವೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. ಬಿಲ್ವ ಮರಕ್ಕೆ ನೀರನ್ನು ನೀಡುವ ಮೂಲಕ ಪೂರ್ವಜರು ಸಂತೃಪ್ತರಾಗುತ್ತಾರೆ. ಬಿಲ್ವ ಪತ್ರೆ ಮತ್ತು ಬಿಳಿ ಎಕ್ಕವನ್ನು ಒಟ್ಟಿಗೆ ನೆಡುವುದರಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತದೆ. ಶಿವನಿಗೆ ಅರ್ಪಿಸಿದ ಬಿಲ್ವ ಎಲೆಗಳನ್ನು ಕಮಾನಿನಲ್ಲಿಟ್ಟರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. 40 ದಿನಗಳ ಕಾಲ ಪ್ರತಿದಿನ 7 ಬಿಲ್ವ ಎಲೆಗಳನ್ನು ತಿಂದು ಸ್ವಲ್ಪ ನೀರು ಕುಡಿದರೆ ಸ್ವಪ್ನ ದೋಷಗಳು ದೂರವಾಗುತ್ತದೆ ಎಂಬುದು ಬಿಲ್ವ ಪತ್ರೆಯ ಔಷಧೀಯ ಗುಣಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಈ ಪರಿಹಾರದೊಂದಿಗೆ ನೀವು ವೈದ್ಯರನ್ನು ಸಹ ಸಂಪರ್ಕಿಸಬಹುದು. ಒಂದು ಸಲ ಪಾರ್ವತಿ ದೇವಿ ಪರಮೇಶ್ವರನ ಹತ್ತಿರ, ಪ್ರಭು, ಯಾವ ಮಹಿಳೆಯರು ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು, ಯಾವ ಮಹಿಳೆಯರು ಮಾಡುವಂತಿಲ್ಲ ಎಂದು ಕೇಳಿದರು. ಆಗ ಪರಮೇಶ್ವರ ದೇವಿ ಮೊದಲಿಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಅನುಸರಿಸಬೇಕಾದ ಕೆಲವು ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಈ 3 ರೀತಿಯ ಮಹಿಳೆಯರು ಎಂದೂ ಕೂಡ ಶಿವಲಿಂಗವನ್ನು ಮುಟ್ಟುವುದಾಗಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದಾಗಲಿ ಮಾಡಬಾರದು. ಆ ಮಹಿಳೆಯರು ಶಿವಲಿಂಗವನ್ನು ಮುಟ್ಟುವುದಾಗಲಿ ಅಥವಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದಾಗಲಿ ಮಾಡಿದರೆ ಪುಣ್ಯದ ಬದಲಾಗಿ ಪಾಪವನ್ನು ಮೂಟೆ ಕಟ್ಟಿಕೊಳ್ತಾರೆ.
ಅವರ ಕುಟುಂಬವೇ ಸರ್ವನಾಶವಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಕತೆ ಹೇಳ್ತೇನೆ ಕೇಳು ಎಂದು ಹೇಳಿ ಕತೆ ಹೇಳಲು ಶುರು ಮಾಡಿದರು. ಆ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪೂರ್ವದಲ್ಲಿ ಒಂದು ಗ್ರಾಮದಲ್ಲಿ ಸುಖದೇವ ಎಂಬ ಒಬ್ಬ ಯುವಕನಿದ್ದ. ಅವನು ವೇದಗಳು ಹಾಗೂ ಪುರಾಣಗಳನ್ನು ತಿಳಿದುಕೊಂಡಿದ್ದ. ಅವನಿಗೆ ದೈವಭಕ್ತಿ ಜಾಸ್ತಿ ಇತ್ತು. ಪ್ರತಿದಿನ ಎಷ್ಟೋ ಶ್ರದ್ಧಾ ಭಕ್ತಿಯಿಂದ ದಿನ ಕಳೆಯುತ್ತಿದ್ದ. ಅದೇ ಊರಿನಲ್ಲಿ ಸುಧರ್ಮ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಸುಮತಿ ಎಂಬ ಸುಂದರವಾದ ಮಗಳಿದ್ದಳು. ಅವಳು ಪರಮೇಶ್ವರನ ಪರಮ ಭಕ್ತಿ. ಪ್ರತಿದಿನ ಕಾರ್ತಿಕ ಮಾಸದಲ್ಲಿ ವ್ರತ ಮಾಡುತ್ತಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದಳು. ಸುಮತಿಗಾಗಿ ಸುಧರ್ಮ ಒಳ್ಳೆಯ ವರನಿಗಾಗಿ ಹುಡುಕಾಡುತ್ತಿದ್ದ. ಆಗ ಸುಧರ್ಮನ ಹೆಂಡತಿ ಸುಖದೇವನ ಬಗ್ಗೆ ಗಂಡನಿಗೆ ಹೇಳಿದಳು. ಸುಖದೇವನಂತ ಒಳ್ಳೆಯ ಯುವಕನೊಂದಿಗೆ ನಮ್ಮ ಮಗಳ ಮದುವೆ ಮಾಡಿದರೆ ಅವಳು ತುಂಬ ಸಂತೋಷವಾಗಿರುತ್ತಾಳೆ ಎಂದಳು. ಅವನ ಹೆಂಡತಿಯ ಮಾತುಗಳನ್ನು ಸುಧರ್ಮ ಕೂಡ ಒಪ್ಪಿಕೊಂಡ. ಇದೇ ವಿಷಯ ಮಾತನಾಡಲು ಸುಖದೇವನ ಮನೆಗೆ ಸುಧರ್ಮ ಹೋದ. ಆ ಸಮಯದಲ್ಲಿ ಸುಖದೇವ ತಂದೆ ತಾಯಿಯ ಸೇವೆ ಮಾಡುತ್ತಿದ್ದ. ಸುಖದೇವನ ತಂದೆ ತಾಯಿ ಸುಧರ್ಮನನ್ನ ಗೌರವಪೂರ್ವಕವಾಗಿ ಮನೆಯೊಳಗೆ ಕರೆದರು. ತಂದೆ ತಾಯಿಯ ಸೇವೆ ಮಾಡುತ್ತಿದ್ದ ಸುಖದೇವನನ್ನು ನೋಡಿ ಸುಧರ್ಮ ಕೂಡ ಸಂತೋಷಿಸಿದ. ಇಂತಹ ಸಂಸ್ಕಾರವುಳ್ಳ ಯುವಕನೊಂದಿಗೆ ಮಗಳ ಮದುವೆ ಮಾಡಿದರೆ ಅವಳು ಜೀವನ ಪರ್ಯಂತ ಸುಖವಾಗಿರುತ್ತಾಳೆ ಎಂದು ಸುಧರ್ಮನಿಗೆ ಅರ್ಥವಾಯಿತು. ಸುಖದೇವ ಸುಧರ್ಮನಿಗೆ ನಮಸ್ಕರಿಸಿ ಬಂದ. ಕಾರಣವನ್ನ ಕೇಳಿದ. ಅದಕ್ಕೆ ಸುಧರ್ಮ ಏನು ಮಾತನಾಡದೆ ಅವನ ಮನೆಯೆಲ್ಲ ನೋಡಲು ಶುರು ಮಾಡಿದ. ಆ ಮನೆ ಎಷ್ಟೋ ಪವಿತ್ರವಾಗಿ ಪರಿಶುದ್ಧವಾಗಿ ಕಾಣಿಸುತ್ತಿತ್ತು. ದೇವರ ಮನೆಯೊಳಗೆ ಒಂದು ಶಿವಲಿಂಗ ಕೂಡ ಇತ್ತು. ದೇವರ ಮನೆ ನೋಡಿದರೆ ದೇವಸ್ಥಾನ ನೋಡಿದಂತಹ ಅನುಭವ ಆಗುತ್ತಿತ್ತು. ಇದೆಲ್ಲ ನೋಡಿದ ಸುಧರ್ಮನಿಗೆ ಸುಖದೇವ ಮಾತ್ರವೇ ಅವನ ಅಳಿಯನಾಗಲು ಯೋಗ್ಯ ಅನ್ನಿಸಿತು. ಇನ್ನು ಆಲಸ್ಯ ಮಾಡದೆ ಸುಧರ್ಮ ಸುಖದೇವ ಹಾಗೂ ಅವನ ತಂದೆ ತಾಯಿಯೊಂದಿಗೆ, ನಾನು ನಿಮ್ಮ ಮನೆಗೆ ಬರಲು ಕಾರಣ ನನ್ನ ಮಗಳಾದ ಸುಮತಿಗೆ ವರನನ್ನು ಹುಡುಕುತ್ತಿದ್ದೇವೆ. ಅವಳಿಗೆ ಸುಖದೇವನೇ ಸರಿಯಾದ ಜೋಡಿ ಎಂದು ತೀರ್ಮಾನಿಸಿಕೊಂಡು ವರನನ್ನ ಕೇಳಲು ಬಂದೆ ಎಂದ. ಸುಧರ್ಮ ಆ ಮಾತನ್ನು ಕೇಳಿ ಸುಖದೇವನ ತಂದೆ ತಾಯಿ ಎಷ್ಟೋ ಸಂತೋಷಪಟ್ಟರು. ತಂದೆ ತಾಯಿ ಸುಖದೇವನನ್ನ ಮದುವೆಗೆ ಒಪ್ಪಿಸಿದರು. ಸುಮತಿಯ ಸೌಂದರ್ಯ ನೋಡಿದ ಸುಖದೇವ ಕೂಡ ಅಷ್ಟೊಂದು ಸುಂದರವಾದ ಯುವತಿ ತನ್ನ ಪತ್ನಿ ಆಗುತ್ತಿರುವುದಕ್ಕೆ ತುಂಬಾನೇ ಸಂತೋಷಿಸಿದ. ಗುರುಹಿರಿಯರ ಸಮ್ಮಕ್ಷದಲ್ಲಿ ಆಡಂಬರವಾಗಿ ಇಬ್ಬರ ಮದುವೆ ನಡೆಯಿತು. ಸುಮತಿ ಅತ್ತೆಯ ಮನೆಗೆ ಕಾಲಿಟ್ಟಲು. ಗಂಡನ ಮನೆಯಲ್ಲಿ ಎಷ್ಟೋ ಸುಖ ಸಂತೋಷದಿಂದ ಬದುಕುತ್ತಿದ್ದಳು. ಸುಮತಿಗೆ ಒಳ್ಳೆಯ ಪತಿವ್ರತೆ ಹಾಗೂ ಗೃಹಿಣಿಗೆ ಇರಬೇಕಾದಂತಹ ಎಲ್ಲ ಗುಣಲಕ್ಷಣಗಳಿತ್ತು. ಅವಳು ಮನೆಯನ್ನ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು. ಅತ್ತೆ ಮಾವನನ್ನ ಗೌರವಿಸುತ್ತಿದ್ದಳು. ಗಂಡನನ್ನ ಪ್ರೀತಿಸುತ್ತಿದ್ದಳು. ಪರಪುರುಷರನ್ನ ಕಣ್ಣೆತ್ತಿಯೂ ಕೂಡ ನೋಡುತ್ತಿರಲಿಲ್ಲ. ಎಲ್ಲವನ್ನೂ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ ಸುಮತಿಯ ಮನೆಯಲ್ಲಿ ಮಹಾಲಕ್ಷ್ಮಿ ಕೂಡ ಸ್ಥಿರವಾಗಿ ನೆಲೆಸಿದಳು. ಯಾವ ಮಹಿಳೆ ಸತ್ಯ, ಧರ್ಮ, ನ್ಯಾಯ, ನೀತಿ, ಶುಚಿ, ಶುಭ್ರತೆ, ತಾಳ್ಮೆಯಿಂದ ಇರುತ್ತಾಳೋ ಆ ಹೆಣ್ಣಿರುವ ಮನೆಯಲ್ಲಿ ಮಹಾಲಕ್ಷ್ಮಿ ಇರಲು ಇಷ್ಟಪಡುತ್ತಾಳೆ. ಆ ರೀತಿ ಎಷ್ಟೋ ಸಂತೋಷವಾಗಿದ್ದಂತಹ ಮನೆ ಸುಮತಿ ಮಾಡಿದ ಚಿಕ್ಕ ತಪ್ಪಿನಿಂದ ನಾಶವಾಯಿತು. ಕಡುಬಡತನದ ಅನುಭವಿಸಬೇಕಾಯಿತು. ಅವಳು ಮಾಡಿದ ತಪ್ಪೇನೆಂದರೆ ಶ್ರಾವಣ ಮಾಸದ ಮೊದಲನೇ ದಿನ ಅಮಾವಾಸ್ಯೆಯಿಂದ ಶುರುವಾಗಿತ್ತು. ಆ ದಿನದಂದು ಸುಮತಿ ತಿಳಿಯದೆ ಹೆಚ್ಚಾಗಿ ಈರುಳ್ಳಿ ಬಳಸಿ ಅಡುಗೆ ತಯಾರಿಸಿದಳು. ಅದರ ಜೊತೆ ಸೈಂಧವ ಲವಣವನ್ನು ಕೂಡ ಬಳಸಿದಳು. ಅಡುಗೆ ತುಂಬ ರುಚಿಯಾಗಿದ್ದರಿಂದ ಮನೆಯವರೆಲ್ಲ ಸ್ವಲ್ಪ ಹೆಚ್ಚಾಗಿಯೇ ಊಟ ತಿಂದರು. ಮಾರನೇ ದಿನ ಬೆಳಿಗ್ಗೆ ಕೂಡ ರಾತ್ರಿ ಉಳಿದ ಊಟವನ್ನು ಸುಮತಿ ಹಾಗೂ ಸುಖದೇವ ತಿಂದರು. ಅತಿ ಹೆಚ್ಚು ಈರುಳ್ಳಿ ಸೇವಿಸಿದ್ದರಿಂದ ಅವರಲ್ಲಿ ಕಾಮಭಾವನೆ ಹೆಚ್ಚಾಯಿತು. ಸುಮತಿ ಹಾಗೂ ಸುಖದೇವ ಆ ದಿನ ಬೆಳಿಗ್ಗೆ ಶಾರೀರಿಕವಾಗಿ ಒಂದಾದರು. ಅದರ ನಂತರ ಎಂದಿನಂತೆ ಸುಮತಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿದಳು. ಸುಮತಿ ಪ್ರತಿದಿನ ಸ್ನಾನ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಶಿವನ ಪೂಜೆ ಮಾಡುತ್ತಿದ್ದಳು. ಆದರೆ ಆ ದಿನ ಸ್ನಾನ ಮಾಡಿದ ನಂತರ ಗಂಡನೊಂದಿಗೆ ಸಂತೋಷವಾಗಿ ಕಳೆದ ಸುಮತಿ ಮತ್ತೆ ಸ್ನಾನ ಮಾಡಿಕೊಂಡರೆ ಎಲ್ಲಿ ಅತ್ತೆ ಮಾವನಿಗೆ ಅನುಮಾನ ಬರುತ್ತದೋ, ಅವರು ಎಲ್ಲಿ ತಪ್ಪು ತಿಳಿದುಕೊಳ್ಳುತ್ತಾರೋ, ಇನ್ನು ಪೂಜೆ ಯಾಕೆ ಮಾಡಿಲ್ಲ ಎಂದು ಅತ್ತೆ ಕೇಳುವ ಮುಂಚೆ ಪೂಜೆ ಮುಗಿಸಬೇಕು ಎಂದುಕೊಂಡು ಓಡೋಡಿ ಹೋಗಿ ಗಬಗಬನೆ ಒಂದು ಚೂರು ಶ್ರದ್ಧಾಭಕ್ತಿ ಇಲ್ಲದೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬೇಗನೆ ವಿಭೂತಿ ಹಚ್ಚಿ ಕುಂಕುಮ ಇಟ್ಟು ಪೂಜೆ ಮಾಡಿ ಮುಗಿಸಿದಳು. ಮೈಲಿಗೆ ಆಗಿದ್ದ ಸುಮತಿ ಪೂಜೆ ಮಾಡಿದ್ದರಿಂದ ಕೋಪಗೊಂಡ ಪರಮೇಶ್ವರ ಆ ಮನೆ ಬಿಟ್ಟು ಹೊರಟು ಹೋದರು. ಸುಮತಿಯ ಅತ್ತೆ ಮಾವ ತೀರ್ಥಯಾತ್ರೆಗೆಂದು ಹೋದರು. ಇನ್ನು ಮನೆಯಲ್ಲಿ ದೊಡ್ಡವರು ಹೇಳುವವರು ಕೇಳುವವರು ಯಾರೂ ಇಲ್ಲದೆ ಸುಮತಿ ನಿಧಾನವಾಗಿ ಅವಳ ಆಚಾರ ವಿಚಾರಗಳನ್ನು ಮರೆತು ಹೋದಳು. ಅವಳು ಮನಸ್ಸಿನಲ್ಲಿ ಯಾವಾಗಲೂ ಶೃಂಗಾರದ ಆಲೋಚನೆಗಳೇ ತುಂಬಿಕೊಂಡಿತ್ತು. ದಿನನಿತ್ಯದ ಕಾರ್ಯಕ್ರಮಗಳು ಮರೆತು ಹೋಗಿ ಹೊತ್ತುಗೊತ್ತು ಇಲ್ಲದಂತೆ ಗಂಡನೊಂದಿಗೆ ಸರಸ ಸಲ್ಲಾಪದಲ್ಲಿ ತೊಡಗಿಕೊಂಡಳು.
ಅವಳು ಮಾಡುತ್ತಿರುವ ಅಡುಗೆಗಳಲ್ಲೂ ಕೂಡ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಖಾರ ಹೆಚ್ಚಾಗಿದ್ದರಿಂದ ಸುಖದೇವನು ಕೂಡ ಎಲ್ಲ ಆಚಾರ ವಿಚಾರಗಳನ್ನು ಮರೆತು ಹೋಗಿ ಇದೇ ಕೆಲಸದಲ್ಲಿ ಮುಳುಗಿ ಹೋದ. ಒಂದು ದಿನ ಸುಮತಿ ಹಾಗೂ ಸುಖದೇವ ಋತುಸ್ರಾವದ ಸಮಯದಲ್ಲೂ ಕೂಡ ಶಾರೀರಿಕವಾಗಿ ಒಂದಾದರು. ಇದರಿಂದ ಅವರ ದೇಹದೊಳಗೆ ಪಾಪ ಪ್ರವೇಶ ಮಾಡಿತು. ಅದುವರೆಗೂ ಅವರಿಬ್ಬರೂ ಮಾಡಿದಂತಹ ಪೂಜೆಗಳು, ಹಬ್ಬಗಳು, ವ್ರತಗಳು ಫಲಿಸದಂತೆ ಆಚಾರ ವಿಚಾರಗಳು ಎಲ್ಲವೂ ಕೂಡ ನಾಶವಾಯಿತು. ಋತುಸ್ರಾವದ ಸಮಯದಲ್ಲಿ ಹೆಣ್ಣಿನ ಮೈಯೊಳಗೆ ಬ್ರಹ್ಮ ಹತ್ಯೆ ಪಾತಕ ಎಂಬ ಪಾಪವಾಸ ಮಾಡುತ್ತದೆ. ಆ ಸಮಯದಲ್ಲಿ ಆಕೆಯ ಜೊತೆ ಯಾವ ಪುರುಷ ಶಾರೀರಿಕ ಸಂಬಂಧ ಇಟ್ಟುಕೊಳ್ತಾನೋ ಆ ಪಾಪ ಅವನ ಮೈಯೊಳಗೆ ಪ್ರವೇಶ ಮಾಡುತ್ತದೆ. ಇತ್ತ ಸುಖದೇವನ ಮೈಯೊಳಗೂ ಕೂಡ ಬ್ರಹ್ಮ ಹತ್ಯೆ ಪಾತಕ ಸೇರಿಕೊಂಡಿತ್ತು. ಆ ಪಾಪದ ಕಾರಣದಿಂದ ಸುಖದೇವನಿಗೆ ಕುಷ್ಠರೋಗ ಆವರಿಸಿತು. ಅವನ ಮೈಯಿಂದ ರಕ್ತ, ಕೀವು ಸುರಿಯಲಾರಂಭಿಸಿತು. ತೀರ್ಥಯಾತ್ರೆ ಮುಗಿಸಿಕೊಂಡು ಸುಖದೇವನ ತಂದೆ ತಾಯಿ ಮನೆಗೆ ಬಂದರು. ಆ ಮನೆ ವಾತಾವರಣ, ಸುಮತಿಯ ನಡವಳಿಕೆ, ಮಗನ ರೋಗ ಎಲ್ಲವನ್ನೂ ಗಮನಿಸಿದ ಸುಖದೇವನ ತಾಯಿಗೆ ವಿಷಯ ಅರ್ಥವಾಯಿತು. ಆ ಮನೆಯನ್ನ ಹಾಳು ಮಾಡಿ ಮಗನಿಗೆ ಈ ಪರಿಸ್ಥಿತಿ ತಂದ ಸುಮತಿಯ ಮೇಲೆ ಕೋಪಗೊಂಡು ಅವಳನ್ನು ಮನೆಯಿಂದ ಹೊರಗಟ್ಟಿದಳು. ಅದುವರೆಗೂ ಆ ಮನೆಯೇ ಪ್ರಪಂಚ, ಗಂಡನೇ ದೇವರು ಅಂದುಕೊಂಡಿದ್ದ ಸುಮತಿಗೆ ಎಲ್ಲಿ ಹೋಗುವುದೆಂದು ಅರ್ಥವಾಗಲಿಲ್ಲ. ಅವಳು ಮಾಡಿದ ತಪ್ಪೇನೆಂದು ಕೂಡ ಅವಳಿಗೆ ಗೊತ್ತಿಲ್ಲ. ಅವಳು ಅಳುತ್ತಾ ಕಾಡಿಗೆ ಹೋದಳು. ಅಲ್ಲೊಂದು ಆಶ್ರಮ ಕಾಣಿಸಿತು. ಆಶ್ರಮದಲ್ಲಿ ಕುಳಿತುಕೊಂಡು ಸುಮತಿ ಜೋರಾಗಿ ಅಳುವುದಕ್ಕೆ ಶುರು ಮಾಡಿದಳು. ಅವಳ ಅಳು ಕೇಳಿಸಿಕೊಂಡ ಸಾಧು ಹೊರಗೆ ಬಂದು, ಯಾರಮ್ಮ ನೀನು, ಯಾಕೆ ಈ ರೀತಿ ಅಳ್ತಿದ್ದೀಯಾ ಎಂದು ಕೇಳಿದರು. ಆಗ ಸುಮತಿ, ಸ್ವಾಮಿ, ನಾನು ನನ್ನ ಗಂಡ, ಅತ್ತೆ ಮಾವ ಎಷ್ಟು ಸಂತೋಷವಾಗಿ ಬದುಕುತ್ತಿದ್ದೆವು. ನನ್ನ ಅತ್ತೆ ಮಾವ ತೀರ್ಥಯಾತ್ರೆಗೆ ಹೋದರು. ಅವರು ಹಿಂದಿರುಗಿ ಬರುವಷ್ಟರಲ್ಲಿ ನಾವು ಕೂಡಿಟ್ಟ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು ಬಡತನಕ್ಕೆ ಬಂದು ಬಿಟ್ಟೆವು. ಅದರ ಜೊತೆ ನನ್ನ ಗಂಡ ಕೂಡ ಕುಷ್ಠರೋಗಕ್ಕೆ ತುತ್ತಾದರು. ತೀರ್ಥಯಾತ್ರೆಯಿಂದ ಬಂದ ನನ್ನ ಅತ್ತೆ ಇದೆಲ್ಲದಕ್ಕೂ ಕಾರಣ ನಾನೇ ಎಂದು ನನ್ನನ್ನು ದೂಷಿಸಿ ಮನೆಯಿಂದ ಹೊರಗೆ ತಳ್ಳಿಬಿಟ್ಟರು. ಎಲ್ಲಿ ಹೋಗುವುದೆಂದು ದಾರಿ ತಿಳಿಯದೆ ಕಾಡಿನಲ್ಲಿ ಬರುತ್ತಿರುವಾಗ ನಿಮ್ಮ ಆಶ್ರಮ ಕಾಣಿಸಿತು. ನನಗೆ ಇಲ್ಲಿ ವಾಸವಿರಲು ಅನುಮತಿ ಸಿಗಬಹುದೇನೋ ಅಂದುಕೊಂಡು ಇಲ್ಲಿ ಕಾಯುತ್ತಾ ಕುಳಿತಿದ್ದೇನೆ ಎಂದು ಹೇಳಿದಳು. ಇದ್ದಕ್ಕಿದ್ದಂತೆ ನನ್ನ ಗಂಡನಿಗೆ ಕುಷ್ಠರೋಗ ಏಕೆ ಬಂತು, ನಮಗೆ ಬಡತನ ಏಕೆ ಬಂತೆಂದು ನನಗೆ ಅರ್ಥವಾಗುತ್ತಿಲ್ಲ ಸ್ವಾಮಿ ಎಂದಳು ಸುಮತಿ. ಆಗ ಸಾಧು ದಿವ್ಯ ದೃಷ್ಟಿಯಿಂದ ನೋಡಿ ನಡೆದ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು, ನೋಡಮ್ಮ ಸುಮತಿ, ಗಂಡನೊಂದಿಗೆ ಶಾರೀರಿಕವಾಗಿ ಒಂದಾಗುವುದು ಗೃಹಿಣಿಯ ಕರ್ತವ್ಯ. ಆದರೆ ಅದಕ್ಕೊಂದು ಹೊತ್ತು ಗೊತ್ತು ಇರುತ್ತದೆ. ಗಂಡನೊಂದಿಗೆ ಶಾರೀರಿಕವಾಗಿ ರಾತ್ರಿ ಮಾತ್ರವೇ ಇರಬೇಕು. ಸೂರ್ಯ ಬಂದ ನಂತರ ಇರಬಾರದು. ಹಾಗೆ ಸಂಜೆ ಲಕ್ಷ್ಮಿ ಬರುವ ಸಮಯದಲ್ಲೂ ಕೂಡ ಶಾರೀರಿಕವಾಗಿ ಒಂದಾಗಬಾರದು. ಮುಖ್ಯವಾಗಿ ಋತುಸ್ರಾವದ ಸಮಯದಲ್ಲಿ ಯಾರನ್ನು ಕೂಡ ಮುಟ್ಟಬಾರದು. ಅಂಥದ್ದರಲ್ಲಿ ಒಬ್ಬ ಪುರುಷನೊಂದಿಗೆ, ಅವನು ಗಂಡನೇ ಆಗಿದ್ದರೂ ಅವನೊಂದಿಗೆ ಶಾರೀರಿಕವಾಗಿರುವುದು ಮಹಾಪಾಪ. ನಿನ್ನ ಅತ್ತೆ ಹೇಳಿದ ಮಾತು ಸತ್ಯ. ಇವತ್ತು ನಿನ್ನ ಗಂಡ ಕುಷ್ಠರೋಗಕ್ಕೆ ತುತ್ತಾಗಿ ಇದ್ದಾನೆಂದರೆ ಅದಕ್ಕೆ ಕಾರಣ ಋತುಸ್ರಾವದ ಸಮಯದಲ್ಲಿ ನೀವಿಬ್ಬರೂ ಒಂದಾಗಿರುವುದು. ಹಾಗೆ ನಿನ್ನ ಬಡತನಕ್ಕೆ ಕಾರಣ ಕೂಡ ನೀವಿಬ್ಬರೂ ಹೊತ್ತುಗೊತ್ತು ಇಲ್ಲದಂತೆ ಮಾಡಿದಂತಹ ಸಂಸಾರ. ಮತ್ತೆ ನಿಮ್ಮ ಸ್ಥಿತಿ ಬದಲಾಗಲು ತುಂಬ ಕಾಲ ಹಿಡಿಯುತ್ತದೆ. ದೇವರು ಮನಸ್ಸು ಮಾಡಿ ಆದಷ್ಟು ಬೇಗನೆ ಕರಗುವುದಿಲ್ಲ. ನೀನು ಈ ಆಶ್ರಮದಲ್ಲಿರಲು ನಾನು ಅನುಮತಿ ಕೊಡುತ್ತಿದ್ದೇನೆ. ಆದರೆ ಪ್ರತಿದಿನ ನೀನು ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿಕೊಂಡು ಶಿವನಿಗೆ ಭಕ್ತಿಯಿಂದ ಅಭಿಷೇಕ ಮಾಡುತ್ತಾ ಅವರ ಬಳಿ ಕ್ಷಮೆ ಕೇಳುತ್ತಿರಬೇಕು. ಯಾವ ರೀತಿಯಾದ ಘೋರ ಪಾಪಗಳನ್ನು ಮಾಡಿದರೂ ಪರಮೇಶ್ವರ ಭಕ್ತಿಯಿಂದ ಅವರಿಗೆ ಕೈಜೋಡಿಸಿ ನಮಸ್ಕರಿಸಿದರೆ ಅವರನ್ನು ಕ್ಷಮಿಸಿ ಬಿಡುತ್ತಾರೆ. ಹಾಗಾಗಿ ನೀನು ಮಾಡಿರುವ ಪಾಪಗಳಿಗೆ ಪ್ರಾಯಶ್ಚಿತವಾಗಿ 1 ವರ್ಷದ ಕಾಲ ಶಿವನಿಗೆ ಪ್ರತಿದಿನ ಶ್ರದ್ಧಾಭಕ್ತಿಯಿಂದ ಅಭಿಷೇಕ ಮಾಡುತ್ತಿರುವಂದರು ಸಾಧು. ಸಾಧು ಅವರು ಹೇಳಿದ ಪ್ರಕಾರ ಸುಮತಿ ಪ್ರತಿದಿನ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಮಡಿಬಟ್ಟೆಯಲ್ಲೇ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡುತ್ತಿದ್ದಳು. ಅದರ ನಂತರ ಆಶ್ರಮದಲ್ಲಿರುವ ಹಸುಗಳಿಗೆ ಸ್ನಾನ ಮಾಡಿಸಿ ಹುಲ್ಲು ಹಾಕುತ್ತಾ ಅವುಗಳಿಗೂ ಪೂಜೆ ಮಾಡುತ್ತಿದ್ದಳು. ಇದೇ ರೀತಿ 1 ವರ್ಷ ಮುಗಿದು ಹೋಯಿತು. ಅದುವರೆಗೂ ಪರಮೇಶ್ವರ ಕೂಡ ಅವಳನ್ನು ಪರೀಕ್ಷಿಸುತ್ತಿದ್ದರು. ಸುಮತಿಯಲ್ಲಿ ಉಂಟಾದ ಬದಲಾವಣೆಗಳನ್ನು ಗಮನಿಸಿದ ಸಾಧು ಒಂದು ದಿನ ಸುಮತಿಯನ್ನು ಕರೆದು, ಮಗಳೇ ಸುಮತಿ, ನಿನಗೆ ಕೆಲವು ವಿಚಾರಗಳನ್ನು ಹೇಳುತ್ತೇನೆ ಕೇಳು. ಶ್ರಾವಣ ಮಾಸದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನು ತಿನ್ನಬಾರದು. ಶಿವನ ಪೂಜೆ ಮಾಡುವಾಗ ಶಿವಲಿಂಗಕ್ಕೆ ಮರೆತು ಕೂಡ ತುಳಸಿ ಎಲೆಗಳನ್ನು ಸಮರ್ಪಿಸಬಾರದು. ಶಿವಲಿಂಗದ ಮೇಲೆ ಅರಿಶಿನ ಕುಂಕುಮ ಹಚ್ಚಬಾರದು. ಶಿವಲಿಂಗದ ಮುಂದೆ ಕುಳಿತುಕೊಂಡು ಶಂಕುಧ್ವನಿ ಮಾಡಬಾರದು. ಈ ಎಲ್ಲ ನಿಯಮಗಳನ್ನು ಅನುಸರಿಸುತ್ತಾ ನೀನು ಸೋಮವಾರಗಳಂದು ವ್ರತ ಆಚರಿಸಿದರೆ ನೀನು ಮಾಡಿದ ಎಲ್ಲ ಪಾಪಗಳು ಹೊರಟು ಹೋಗುತ್ತದೆ ಅಂದರು ಸಾಧು.
ಒಂದೆರಡು ದಿನಗಳಲ್ಲಿ ಶ್ರಾವಣ ಮಾಸ ಕೂಡ ಬಂದು ಬಿಟ್ಟಿತು. ಸಾಧುವಿನ ಮಾತಿನ ಪ್ರಕಾರ ಸುಮತಿ ಸೋಮವಾರ ವ್ರತ ಶುರು ಮಾಡಿದಳು. 16 ಸೋಮವಾರಗಳು ಮಾಡಿದಳು. ಆದರೂ ಕೂಡ ಅವಳ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣಿಸದಿದ್ದಾಗ ಮನನೊಂದ ಸುಮತಿ ಆತ್ಮಹತ್ಯೆ ಮಾಡಿಕೊಳ್ಳಲು ತೀರ್ಮಾನಿಸಿಕೊಂಡಳು. ಅಲ್ಲೇ ಇರುವ ಶಿವಾಲಯದ ಪಕ್ಕದಲ್ಲಿರುವ ನದಿಯೊಳಗೆ ಸುಮತಿ ಹಾರಿದಳು. ಆಗಲೇ ಒಂದು ಚಮತ್ಕಾರ ನಡೆಯಿತು. ಸುಮತಿ ನೀರಿನಲ್ಲಿ ಬಿದ್ದ ಹೂವಿನಂತೆ ಹೊರಗೆ ತೇಲಿ ಬಂದಳು. ಅವಳ ಮುಂದೆ ಸಾಕ್ಷಾತ್ ಪರಮೇಶ್ವರ ಪ್ರತ್ಯಕ್ಷವಾದರು. ಅವಳ ಮುಂದೆ ನಿಂತಿರುವ ಶಿವನನ್ನ ನೋಡಿ ಸುಮತಿಗೆ ಅದು ಕನಸೋ ನನಸೋ ಅರ್ಥವಾಗಲಿಲ್ಲ. ಎಷ್ಟೋ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಮಾಡಿ ಅವಳಿಗೆ ಬಂದ ಎಲ್ಲ ಕೀರ್ತನೆಗಳು, ಭಜನೆಗಳು, ಶ್ಲೋಕಗಳನ್ನು ಹಾಡಿದಳು. ಸ್ವಾಮಿ, ನಾನು ತಿಳಿಯದೆ ಮಾಡಿರುವ ಎಲ್ಲ ಪಾಪಗಳಿಂದ ನನ್ನನ್ನು ವಿಮುಕ್ತಿ ಕಲುಗಿಸಿ ಎಂದು ಬೇಡಿಕೊಂಡಳು. ಆಗ ಪರಮೇಶ್ವರ, ಸುಮತಿ, ನೀನು ತಿಳಿಯದೆ ದೊಡ್ಡ ಪಾಪವನ್ನ ಮಾಡಿಬಿಟ್ಟೆ. ಶ್ರಾವಣ ಮಾಸದಲ್ಲಿ ಮಾಂಸಾಹಾರಕ್ಕೆ ಸಮಾನವಾದ ಈರುಳ್ಳಿ, ಬೆಳ್ಳುಳ್ಳಿ ತಿನ್ನುವುದು ಮಾತ್ರವಲ್ಲದೆ ಆ ಅಡುಗೆಯನ್ನ ಮಾರನೇ ದಿನ ಕೂಡ ಇಟ್ಕೊಂಡು ಹಲಸಿದ ಪದಾರ್ಥಗಳನ್ನು ದಂಪತಿಗಳು ತಿಂದಿದ್ದೀರಿ. ಆ ಕಾರಣದಿಂದಾಗಿ ನಿಮ್ಮೊಳಗೆ ಕಾಮಸಿಕ ಭಾವನೆ ಹೆಚ್ಚಾಯಿತು. ನಿಮ್ಮೊಳಗೆ ಕ್ರಮೇಣ ಕಾಮ ಕೋರಿಕೆಗಳು ಬೆಳೆಯಿತು. ನಿನ್ನ ಗಂಡನೊಂದಿಗೆ ಶಾರೀರಿಕವಾಗಿ ಇದ್ದ ನಂತರ ಸ್ನಾನ ಮಾಡದೆ ನನ್ನನ್ನು ಮುಟ್ಟಿ ಅಪರಾಧ ಮಾಡಿದೆ. ಅದು ಮಾತ್ರವಲ್ಲದೆ ಋತುಸ್ರಾವದ ಸಮಯದಲ್ಲೂ ಕೂಡ ನೀನು ಗಂಡನೊಂದಿಗೆ ಶಾರೀರಿಕವಾಗಿದ್ದೆ. ಯಾವಾಗ ಗಂಡ ಹೆಂಡತಿ ಶಾರೀರಿಕವಾಗಿ ಒಂದಾಗುತ್ತಾರೋ ಆಗ ಅವರಿಬ್ಬರ ಶರೀರವು ಅಪವಿತ್ರವಾಗುತ್ತದೆ. ಅಂತಹ ಸಮಯದಲ್ಲಿ ತಲೆಸ್ನಾನ ಮಾಡದೆ ಶಿವಲಿಂಗವನ್ನು ಯಾವ ಪರಿಸ್ಥಿತಿಯಲ್ಲೂ ಮುಟ್ಟಬಾರದು. ನೀನು ಆ ರೀತಿ ಮುಟ್ಟಿದ ಕಾರಣ ನಿನ್ನ ಶರೀರದೊಳಗೆ ಮಹಾಮೋಹವೆಂಬ ಭೂತ ಪ್ರವೇಶ ಮಾಡಿತು. ಅದರ ಕಾರಣದಿಂದ ನೀನು ಹಾಗೂ ನಿನ್ನ ಗಂಡ ಮೋಹದಲ್ಲಿ ಮುಳುಗಿ ಹೋಗುವಂತಾಯಿತು. ಇದೇ ಕಾರಣದಿಂದಲೇ ಋತುಸ್ರಾವದ ಸಮಯದಲ್ಲೂ ಕೂಡ ನೀವು ನಿಮ್ಮ ಕಾಮ ಕೋರಿಕೆಗಳನ್ನು ಕಟ್ಟಿಹಾಕಲು ಸಾಧ್ಯವಾಗಲಿಲ್ಲ. ದೇವರ ಅನುಗ್ರಹಕ್ಕೆ ಗುರಿಯಾಗಿದ್ದೀರಿ. ಆ ಕಾರಣದಿಂದ ನಿನ್ನ ಗಂಡ ಕುಷ್ಠರೋಗಕ್ಕೆ ತುತ್ತಾದ. ಆ ಸಾಧುವಿನ ಆದೇಶದ ಮೇರೆಗೆ 1 ವರ್ಷದ ಕಾಲ ನೀನು ಬ್ರಹ್ಮಚರ್ಯ ಪಾಲಿಸುತ್ತಾ ಶ್ರದ್ಧಾಭಕ್ತಿಯಿಂದ ನನ್ನ ವ್ರತ ಮಾಡಿದೆ. 16 ಸೋಮವಾರಗಳ ಕಾಲ ವ್ರತ ಕೂಡ ನಿಷ್ಠೆಯಿಂದ ಮಾಡಿದೆ. ಹಾಗಾಗಿ ನೀನು ನಿನ್ನ ಪಾಪಗಳಿಂದ ವಿಮುಕ್ತಿ ಪಡೆದುಕೊಂಡಿರುವೆ ಎಂದರು ಪರಮೇಶ್ವರ. ಆಗ ಸುಮತಿ ಕೃತಜ್ಞತೆ ಹೇಳುತ್ತಾ, ಸ್ವಾಮಿ, ನನ್ನದೊಂದು ಸಂದೇಹವಿದೆ. ಯಾವ ರೀತಿಯಾದ ಮಹಿಳೆಯರು ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು, ಯಾವ ಮಹಿಳೆಯರು ಮಾಡಬಾರದೆಂದು ಕೇಳಿದಳು. ಆಗ ಪರಮೇಶ್ವರ, ಸುಮತಿ, ಶಿವಲಿಂಗ ನನಗೆ ಅತ್ಯಂತ ಪ್ರಿಯವಾದದ್ದು. ಅದು ನನ್ನ ರೂಪಕ್ಕೆ ಪ್ರತಿರೂಪವಿದ್ದಂತೆ. ಹಾಗಾಗಿ ಯಾವ ಪರಿಸ್ಥಿತಿಯಲ್ಲೂ ಅಪವಿತ್ರವಾಗಿರುವ ಸಮಯದಲ್ಲಿ ಶಿವಲಿಂಗವನ್ನು ಮುಟ್ಟಬಾರದು. ಮಹಿಳೆಯರು ಋತುಸ್ರಾವವಾದಾಗ ಶಿವಲಿಂಗವನ್ನು ಮುಟ್ಟುವುದಾಗಲಿ ಅದರ ಹತ್ತಿರ ಹೋಗುವುದಾಗಲಿ ಮಾಡಬಾರದು. ಇನ್ನು ಪುರುಷ ಹಾಗೂ ಸ್ತ್ರೀ ಶಾರೀರಿಕವಾಗಿ ಒಂದಾದ ನಂತರ ಅವರ ಶರೀರವು ಅಪವಿತ್ರವಾಗುತ್ತದೆ. ಆ ಸಮಯದಲ್ಲೂ ಕೂಡ ಶಿವಲಿಂಗವನ್ನು ಮುಟ್ಟಬಾರದು. ಪವಿತ್ರವಾದ ಅರಿಶಿನ ನೀರಿನಿಂದ ತಲೆ ಸ್ನಾನ ಮಾಡಿಕೊಂಡ ನಂತರವೇ ಒಬ್ಬ ಮಹಿಳೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಅರ್ಹಳಾಗುತ್ತಾಳೆ. ಯಾವ ಹೆಣ್ಣು ಗಂಡನನ್ನು ಬಿಟ್ಟು ದೂರ ಆಗಿರುತ್ತಾಳೋ, ಯಾವ ಹೆಣ್ಣು ಪರಪುರುಷನೊಂದಿಗೆ ಸಂಬಂಧ ಇಟ್ಟುಕೊಂಡಿರುತ್ತಾಳೋ, ಯಾವ ಹೆಣ್ಣು ಗಂಡನನ್ನು ಕೆಟ್ಟ ಮಾತುಗಳಿಂದ ನಿಂದಿಸುತ್ತಾಳೋ, ಯಾವ ಹೆಣ್ಣು ಪುರುಷರನ್ನು ಕಾಮದೃಷ್ಟಿಯಿಂದ ನೋಡುತ್ತಾಳೋ ಅಂತಹ ಮಹಿಳೆಯರು ಕೂಡ ಶಿವಲಿಂಗವನ್ನು ಮುಟ್ಟಬಾರದು. ಆ ರೀತಿ ಮಾಡಿದರೆ ಅವಳ ಶರೀರವು ಪಾಪದಿಂದ ತುಂಬಿ ಹೋಗುತ್ತದೆ. ಶಿವಲಿಂಗವನ್ನು ಪೂಜಿಸುವ ಅರ್ಹತೆ ಕೇವಲ ಪತಿವ್ರತೆಗಳಿಗೆ ಮಾತ್ರವೇ ಇರುತ್ತೆ. ವೇಶ್ಯ ವೃತ್ತಿಯಲ್ಲಿರುವ ಮಹಿಳೆಯರಿಗೆ ನನ್ನನ್ನು ಪೂಜಿಸುವ ಅರ್ಹತೆ ಇರುವುದಿಲ್ಲ ಅಂದರು ಪರಮೇಶ್ವರ. ಆಗ ಸುಮತಿ, ಸ್ವಾಮಿ, ನನ್ನದು ಇನ್ನೊಂದು ಕೋರಿಕೆ ಇದೆ. ಕುಷ್ಠರೋಗದಿಂದ ನರಳುತ್ತಿರುವ ನನ್ನ ಗಂಡನನ್ನು ಗುಣಪಡಿಸಿ ಎಂದು ಕೇಳಿದಳು. ಆಗ ಪರಮೇಶ್ವರ, ಸುಮತಿ, ನೀನು 1 ವರ್ಷದ ಕಾಲ ಬ್ರಹ್ಮಚರ್ಯ ಪಾಲಿಸುತ್ತಾ ನನಗೆ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡಿದೆ. ನನಗೆ ಬಿಲ್ವ ಪತ್ರೆಗಳೆಂದರೆ ತುಂಬ ಇಷ್ಟ. ಹಾಗಾಗಿ ನನಗೆ ಅರ್ಚನೆ ಮಾಡಿರುವ ಬಿಲ್ವ ಪತ್ರೆಯನ್ನು ಹೇಗಾದರೂ ನಿನ್ನ ಗಂಡನಿಗೆ ತಿನ್ನಿಸು. ಆಗ ನಿನ್ನ ಗಂಡ ಕುಷ್ಠರೋಗದಿಂದ ಗುಣವಾಗುತ್ತಾನೆ ಎಂದು ಹೇಳಿ ಮಾಯವಾದರು. ಪರಮೇಶ್ವರ ಹೇಳಿದ ಪ್ರಕಾರವೇ ಸುಮತಿ ಶಿವನ ಮೇಲಿರುವ ಕೆಲವು ಬಿಲ್ವ ಪತ್ರೆಗಳನ್ನು ತೆಗೆದುಕೊಂಡು ಗಂಡನ ಮನೆಗೆ ಹೋದಳು. ಅವನಿಗೆ ಸ್ನಾನ ಮಾಡಿಸಿ ಶಿವನ ವಿಭೂತಿಯನ್ನು ಹಣೆಗೆ ಹಚ್ಚಿ ಅವಳು ತಂದಿದ್ದ ಬಿಲ್ವ ಪತ್ರೆಯನ್ನು ತಿನ್ನಿಸಿದ್ದಳು. ಮರುಕ್ಷಣ ಸುಖದೇವ ಕುಷ್ಠರೋಗದಿಂದ ವಿಮುಕ್ತನಾದ. ಆ ಚಮತ್ಕಾರ ಕಂಡು ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ಎಲ್ಲರೂ ಸುಮತಿಯನ್ನ ಮೆಚ್ಚಿಕೊಂಡರು. ಮತ್ತೆ ಸುಮತಿಯ ಕುಟುಂಬ ಮೊದಲಿನಂತೆ ಸುಖ, ಸಂತೋಷ ಹಾಗೂ ಐಶ್ವರ್ಯದಿಂದ ತುಂಬಿಕೊಂಡಿತು. ಈ ಕಥೆಯನ್ನು ಹೇಳಿದ ನಂತರ ಪರಮೇಶ್ವರ ಪಾರ್ವತಿಯೊಂದಿಗೆ, ದೇವಿ, ಈಗ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ತಾನೆ ಎಂದು ಕೇಳಿದರು. ಆಗ ಪಾರ್ವತಿ ದೇವಿ ಸಿಕ್ಕಿದೆ ಎಂಬಂತೆ ತಲೆಯಾಡಿಸಿ ಪರಮೇಶ್ವರನಿಗೆ ಕೈಜೋಡಿಸಿ ನಮಸ್ಕರಿಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.